ಎಲ್ಲರಿಗೂ ನಮಸ್ಕಾರ. ನಾನು ಡಿ.ಪಿ. ಶ್ರೀಕಾಂತ, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಳೂರು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಥಮ PUCಯ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ, ಕಲೆಕ್ಷನ್ ಆಫ್ ಡಾಟಾ. ಅದರಲ್ಲಿ ನಾವು 2-3 ಭಾಗಗಳ ಬಗ್ಗೆ ಇವತ್ತು ನೋಡ್ತಾ ಇದ್ದೀವಿ. 2.1 ಪೀಠಿಕೆ, 2.2 ದತ್ತಾಂಶದ ಮೂಲಗಳು ಯಾವುವು ಅಂತ ಹೇಳಿ, 2.3 ದತ್ತಾಂಶಗಳನ್ನು ಹೇಗೆ ಸಂಗ್ರಹಣೆ ಮಾಡಲಾಗುತ್ತೆ ಅನ್ನುವಂಥದ್ದು. ಮೊದಲಿಗೆ ಪೀಠಿಕೆ. ನಾವು ಹಿಂದಿನ ಅಧ್ಯಾಯದಲ್ಲಿ ಅರ್ಥಶಾಸ್ತ್ರ ಅಂದ್ರೇನು, ಸಂಖ್ಯಾಶಾಸ್ತ್ರದ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಅಧ್ಯಾಯದಲ್ಲಿ ದತ್ತಾಂಶ ಸಂಗ್ರಹಣೆಯ ಮೂಲಗಳನ್ನು, ಸಂಗ್ರಹಣೆಯ ವಿಧಾನಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ದತ್ತಾಂಶ ಸಂಗ್ರಹಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಒದಗಿಸಿ ಸೂಕ್ತ ಪರಿಹಾರಗಳನ್ನು ನೀಡೋದು. ಇನ್ ಪ್ರೀವಿಯಸ್ ಚಾಪ್ಟರ್ಸ್ we have read about what is economics and the importance of statistics in economics. In this chapter, we will study the sources of data and the mode of data collection. So, what is the purpose of data collection? Is to collect evidences for reaching a sound and clear solution to a problem. ಅರ್ಥಶಾಸ್ತ್ರದಲ್ಲಿ ನಾವು ಕೆಲವು ಬಾರಿ ಈ ರೀತಿಯ ಹೇಳಿಕೆಗಳನ್ನು ಗಮನಿಸ್ತೀವಿ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಮಿಲಿಯನ್ ಟನ್ಗಳಲ್ಲಿ ಅಂತ ಹೇಳಿ, 70-71ರಲ್ಲಿ 108 ಮಿಲಿಯನ್ ಟನ್, 78-79ರಲ್ಲಿ 132 ಮಿಲಿಯನ್ ಟನ್, 79-80ರಲ್ಲಿ 108 ಮಿಲಿಯನ್ ಟನ್, 90-91ರಲ್ಲಿ 176, 96-97ರಲ್ಲಿ 199, ಹಾಗೆ 2001-2ರಲ್ಲಿ 212 ಮಿಲಿಯನ್ ಟನ್ಗೆ ತಲುಪಿದೆ. ಈ ಕೋಷ್ಟಕವನ್ನು ನೋಡಿದಾಗ ವಿವಿಧ ವರ್ಷಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಸ್ಥಿರವಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ವರ್ಷದಿಂದ ವರ್ಷಕ್ಕೆ, ಬೆಳೆಯಿಂದ ಬೆಳೆಗೆ ಅದು ಬದಲಾವಣೆಯನ್ನು ಹೊಂದಿದೆ. ಹಾಗಾಗಿ ಇದೊಂದು ಬದಲಾವಣೆ ಹೊಂದುವಂತಹ ಮೌಲ್ಯ. ಹಾಗಾಗಿ ಆ ಬದಲಾವಣೆಯ ಹೊಂದುವಂತಹ ಮೌಲ್ಯಗಳನ್ನು, ಆರ್ಥಿಕ ಸಂಗತಿಗಳನ್ನು ನಾವು ಚಲಕಗಳು ಅಂತ ಕರೀತೇವೆ, ವೇರಿಯಬಲ್ಸ್, ಚಲಕಗಳು ಅಂತ. ಆ ಚಲಕಗಳನ್ನು ಸಾಮಾನ್ಯವಾಗಿ XYZ ಅಕ್ಷರಗಳಲ್ಲಿ ನಾವು ಹೇಳ್ತೇವೆ. XYZ ಅಕ್ಷರಗಳು ಆ ಚಲಕಗಳನ್ನು ಪ್ರತಿನಿಧಿಸ್ತವೆ ಅನ್ನುವಂಥದ್ದು. ಇನ್ ದಿಸ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಇನ್ ಡಿಫರೆಂಟ್ ಇಯರ್ಸ್ ಡಸ್ ನಾಟ್ ರಿಮೈನ್ ದ ಸೇಮ್. It varies from year to year and from crop to crop. As these values vary, they are called variables. Varying factors are called variables. The variables are generally represented by the letters X, Y, and Z, etc. ಸೊ ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ 70-71ರಲ್ಲಿ ಎಷ್ಟಿತ್ತು, 2001-2ರಲ್ಲಿ ಎಷ್ಟಾಯಿತು ಅನ್ನೋದನ್ನು ನಾವು ಆ ಟೇಬಲ್ನಲ್ಲಿ ಗಮನಿಸಿದ್ದೀವಿ. ವರ್ಷವನ್ನು X ಚಲಕ, ಆಹಾರ ಧಾನ್ಯವನ್ನು Y ಚಲಕ ಪ್ರತಿನಿಧಿಸ್ತದೆ. ಅದನ್ನೇ ನಾವು ಹೇಳೋದಾದರೆ, ದ ವ್ಯಾಲ್ಯೂಸ್ ಆಫ್ ದೀಸ್ ವೇರಿಯಬಲ್ಸ್ ಆರ್ the observations. For example, suppose the food grain production in India varies between 100 million tons in 1970-71 to 220 million tons in 2001-2002 as shown in the following table. ಅಲ್ಲಿ ಏನಾಯಿತು, the years are represented by variables X and the production of food grain in India is represented by variable Y. ಅದನ್ನು ನಾವು ಟೇಬಲಲ್ಲಿ ಗಮನಿಸಿದ್ದೀವಿ. ಆ ಟೇಬಲನ್ನು ಮತ್ತೊಮ್ಮೆ ನೋಡಬಹುದು. ಇಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ ಏರಿಳಿತವನ್ನು ತೋರಿಸುವಂತಹ ಒಂದು ಟೇಬಲನ್ನು ಗಮನಿಸಿದ್ವಿ. ನಮಗೆ ವಿವಿಧ ವರ್ಷಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ
ದತ್ತಾಂಶಗಳು ನಮಗೆ ಅಲ್ಲಿ ಲಭ್ಯ ಇದೆ. ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಆ ದತ್ತಾಂಶಗಳು ಬಹಳ ಮುಖ್ಯವಾಗುತ್ತೆ. ಆಹಾರ ಧಾನ್ಯಗಳ ಉತ್ಪಾದನೆ ಅನ್ನೋದನ್ನು ನಾವು ಹೇಳಬೇಕು ಅಂತ ಆದರೆ ಉತ್ಪಾದನೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನು ಗಮನಿಸಬೇಕಾದ್ರೆ, ಅದು ಬದಲಾವಣೆಗೆ ಒಳಗಾಗಿದೆ ಅಂತ ಹೇಳಬೇಕಾದ್ರೆ ನಮಗೊಂದಿಷ್ಟು ದತ್ತಾಂಶಗಳು ಬೇಕಾಗುತ್ತೆ. ಆಹಾರ ಧಾನ್ಯ ಉತ್ಪಾದನೆಯ ದತ್ತಾಂಶಗಳು ಬೇಕು. ಆ ದತ್ತಾಂಶ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮಾಹಿತಿ ಒದಗಿಸುವಂತಹ ಒಂದು ಸಾಧನ ಆಗಿದೆ, ಪರಿಕರ ಆಗಿದೆ ಅನ್ನುವಂಥದ್ದು. ಸೊ ಇದೇ ಸ್ಟೇಟ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಕೂಡ ಇದೆ. ದತ್ತಾಂಶವು ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಮಾಹಿತಿ ಒದಗಿಸುವ ಸಾಧನ ಅಥವಾ ಪರಿಕರವಾಗಿದೆ, ಚರ್ಚಿಸಿ ಅಂತ. ಹಿಯರ್ ದೀಸ್ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್ಸ್ x and y are the data from which we can obtain information about the trend of the production of the food grains in India. To know the fluctuations in the output of food grains, we need the data on the production of food grains in India. Data is a tool which helps in understanding problems by providing information. ಹಾಗಾದರೆ ಈ ದತ್ತಾಂಶ ಎಲ್ಲಿಂದ ಬರುತ್ತೆ, ಅದನ್ನು ಸಂಗ್ರಹಿಸೋದು ಹೇಗೆ ಅನ್ನೋದನ್ನು ನಾವು ಈ ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ದತ್ತಾಂಶದ ವಿಧಗಳು, ದತ್ತಾಂಶ ಸಂಗ್ರಹಣೆಯ ವಿಧಾನಗಳು, ಸಾಧನಗಳು ಮತ್ತು ದತ್ತಾಂಶ ಪಡೆಯುವ ಮೂಲಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ಬೋದು. In the following sections, we will discuss the types of data, method and instruments of data collection, and sources of obtaining data. ದತ್ತಾಂಶದ ಮೂಲಗಳು ಯಾವುದು ಅಂತ ಹೇಳಿ, ವಾಟ್ ಆರ್ ದ ಸೋರ್ಸಸ್ ಆಫ್ ಡಾಟಾ. ನಾವು ದತ್ತಾಂಶಗಳನ್ನು ಎರಡು ಮೂಲಗಳಿಂದ ಪಡೆಯಬಹುದು. ಮೊದಲನೇದಾಗಿ ಒಬ್ಬ ಶೋಧಕ ಅಂದರೆ ಇಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡುವಂತಹ ವ್ಯಕ್ತಿ ವಿಚಾರಣೆ ಅಥವಾ ತನಿಖೆ ಮಾಡೋದ್ರ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಬಹುದು. ಇಂತಹ ದತ್ತಾಂಶಗಳನ್ನು ಪ್ರಾಥಮಿಕ ದತ್ತಾಂಶ ಅಂತ ಕರೀತೇವೆ. ಶೋಧಕ ನೇರವಾಗಿ ಹೋಗಿ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಮೊದಲ ಬಾರಿಗೆ ಸಂಗ್ರಹಿಸಿದ ಮಾಹಿತಿ ಅದಾಗಿರುತ್ತೆ. ಹಾಗಾಗಿ ಅದನ್ನು ಪ್ರಾಥಮಿಕ ದತ್ತಾಂಶ ಅಂತ ಕರೀತೇವೆ. ಉದಾಹರಣೆಗೆ ಸಿನಿಮಾ ತಾರೆಯೊಬ್ಬರ ಜನಪ್ರಿಯತೆಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತಾದರೆ ನೇರವಾಗಿ ನಾವು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರಿಗೆ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ವಿಚಾರಣೆಯನ್ನು ಮಾಡಿ ತೀರ್ಮಾನಕ್ಕೆ ಬರಬೇಕು ಅಥವಾ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ ಅನ್ನುವಂಥದ್ದು. What are the sources of data? Statistical data can be obtained from two ways, two sources. The enumerator may collect the data by conducting an inquiry or an investigation. Such data are called primary data as they are based on first-hand information. Suppose you want to know about the popularity of a film star among school students. For this, you will have to inquire from a large number of school students by asking questions. The data you get is an example of primary data. ಇತರರು ಈಗಾಗಲೇ ಸಂಗ್ರಹಿಸಿದ ಮತ್ತು ಸಂಸ್ಕರಿಸಿದ ದತ್ತಾಂಶಗಳನ್ನು ಮಾಧ್ಯಮಿಕ ದತ್ತಾಂಶ ಅಂತ ಕರಿತೇವೆ. ಅವುಗಳನ್ನು ಪ್ರಕಟಿತ ಮೂಲಗಳು ಅಂತಲೂ ಹೇಳ್ಬೋದು. ಸರ್ಕಾರಿ ಪ್ರಕಟಣೆಗಳ ರೂಪದಲ್ಲಿರ್ಬೋದು, ನಿಯತಕಾಲಿಕೆಗಳಲ್ಲಿ ಬರ್ಬೋದು, ದಿನಪತ್ರಿಕೆಗಳಲ್ಲಿ, ಅರ್ಥಶಾಸ್ತ್ರಜ್ಞರು ಬರೆದ ಪುಸ್ತಕಗಳಾಗ್ಬೋದು, ಅಥವಾ ಯಾವುದೇ ಇತರ ಮೂಲಗಳಿಂದ ಅಥವಾ ಅಂತರ್ಜಾಲದಿಂದ ನಾವು ಆ ಮಾಹಿತಿಯನ್ನು ಪಡೆದ್ರೆ ಅದನ್ನು ಮಾಧ್ಯಮಿಕ ದತ್ತಾಂಶ ಅಂತ ಹೇಳಿ ಕರೀತೇವೆ. ಇದು ಮೊದಲ ಬಾರಿ ಸಂಗ್ರಹಿಸಿದ ಮೂಲಕ್ಕೆ ಪ್ರಾಥಮಿಕವಾಗಿರುತ್ತೆ, ನಂತರ ಉಪಯೋಗಿಸುವ ಎಲ್ಲ ಮೂಲಗಳಿಗೆ ಮಾಧ್ಯಮಿಕವಾಗಿರುತ್ತೆ. ಮಾಧ್ಯಮಿಕ ದತ್ತಾಂಶ ಅದನ್ನು ನಾವು ಬಳಸೋದ್ರಿಂದ ಕಾಲ ಮತ್ತು ವೆಚ್ಚಗಳು ಉಳಿತಾಯವಾಗುತ್ತೆ ಅನ್ನುವಂಥದ್ದು. ಹೆಚ್ಚು ಕಾಲ ಬೇಕಾಗುವುದಿಲ್ಲ, ಕಡಿಮೆ ಖರ್ಚಿನಲ್ಲಿ ನಾವು ಈ ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಉದಾಹರಣೆಗೆ ನಾವು ಆಗಲೇ ಉದಾಹರಣೆಯನ್ನು ಕೊಟ್ವಿ ಸಿನಿಮಾ ತಾರೆಯ ಜನಪ್ರಿಯತೆಯ ಬಗ್ಗೆ. ನಾವು ಯಾರೋ ಒಬ್ಬ ವ್ಯಕ್ತಿ ಸಿನಿಮಾ ತಾರೆಯ ಜನಪ್ರಿಯತೆಯ ಬಗ್ಗೆ
ಮಾಹಿತಿಯನ್ನು ಸಂಗ್ರಹಿಸಿ ವರದಿ ರೂಪದಲ್ಲಿ ಅದನ್ನು ಮುದ್ರಿಸಿ ಇಟ್ಟಿರ್ಬೋದು. ಆ ವರದಿಯನ್ನು ಬೇರೆಯವರು ಇನ್ಯಾರೋ ಅಂತಹದೇ ಅಧ್ಯಯನಕ್ಕೆ ಬಳಸಿದಾಗ ಅದು ಮಾಧ್ಯಮಿಕ ದತ್ತಾಂಶ ಆಗುತ್ತೆ. ಮೊದಲಿನ ವ್ಯಕ್ತಿಗೆ ಅದು ಪ್ರಾಥಮಿಕ ದತ್ತಾಂಶ, ಎರಡನೇ ವ್ಯಕ್ತಿ ಆ ವರದಿಯನ್ನು ಬಳಸಿಕೊಂಡ್ರೆ ಅದು ಮಾಧ್ಯಮಿಕ ದತ್ತಾಂಶವಾಗುತ್ತೆ. If the data have been collected and processed by some other agency, they are called secondary data. Generally, the published data are secondary data. They can be obtained either from published sources or from any other source, for example, a website. Thus, the data are primary to the source that collects and processes them for the first time, and secondary for all sources that later use such data. Use of secondary data saves time and cost. For example, after collecting the data on the popularity of the film star among students, you publish a report. If somebody uses the data collected by you for a similar study, it becomes secondary data. ದತ್ತಾಂಶವನ್ನು ಹೇಗೆ ಸಂಗ್ರಹಣೆ ಮಾಡ್ತೀವಿ? How do we collect data? ಒಬ್ಬ ತಯಾರಕ ಇರ್ಬೋದು, ಯಾವ ಸರಕನ್ನು ಉತ್ಪಾದಿಸಬೇಕು, ಅಥವಾ ಒಂದು ರಾಜಕೀಯ ಪಕ್ಷ ತನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡ್ತಾರೆ. ಇದಕ್ಕಾಗಿ ಮೊದಲು ನಿರ್ದಿಷ್ಟ ಸರಕು ಅಥವಾ ನಿರ್ದಿಷ್ಟ ಅಭ್ಯರ್ಥಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹೆಚ್ಚು ಜನರಿರುವ ಗುಂಪಿಗೆ ಕೇಳೋದ್ರ ಮೂಲಕ ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಆ ಸಮೀಕ್ಷೆಯ ಉದ್ದೇಶ ಕೆಲವು ಗುಣಗಳು ಆದಂತಹ ಬೆಲೆ, ಗುಣ, ಉಪಯೋಗ, ಜನಪ್ರಿಯತೆ, ಪ್ರಾಮಾಣಿಕತೆ, ನಿಷ್ಠೆ ಇವುಗಳನ್ನು ವರ್ಣಿಸೋದು ಆ ಸಮೀಕ್ಷೆಯ ಉದ್ದೇಶ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಸಮೀಕ್ಷೆಯ ಉದ್ದೇಶ ಆಗಿರುತ್ತೆ. ಸಮೀಕ್ಷೆ ವ್ಯಕ್ತಿಗಳಿಂದ ಮಾಹಿತಿಯನ್ನು ಒಟ್ಟುಗೂಡಿಸುವಂಥ ಒಂದು ವಿಧಾನ. ಹೌ ಡು ವಿ ಕಲೆಕ್ಟ್ ದ ಡಾಟಾ? A manufacturer decides about a product, or how a political party decides about a candidate. They conduct a survey by asking questions about a particular product or candidate from a large group of people. The purpose of survey is to describe some characteristics like price, quality, usefulness, popularity, honesty, loyalty, etc. The purpose of the survey is to collect data. Survey is a method of gathering information from individuals. ಆ ಪರಿಕರಗಳನ್ನು ತಯಾರಿಸೋದು ಹೇಗೆ? ಹಾಗಾದರೆ ಸಾಧನಗಳು, ಪರಿಕರಗಳನ್ನು ತಯಾರಿಸೋದು ಹೇಗೆ? ಈಗ ಮಾಹಿತಿಯನ್ನು ಸಂಗ್ರಹಿಸಬೇಕು, ಹಾಗಾದರೆ ಹೇಗೆ ಸಂಗ್ರಹಿಸೋದು? ಸಾಮಾನ್ಯವಾಗಿ ಪ್ರಶ್ನಾವಳಿಗಳು ಅಥವಾ ಸಂದರ್ಶನ ಪಟ್ಟಿಯನ್ನು ಬಳಸ್ತೀವಿ. ಪ್ರತಿವಾದಿ ಅಂದರೆ ಅವನು ಯಾರು ಮಾಹಿತಿಯನ್ನು ಸಂಗ್ರಹಿಸ್ತಾನೋ ಆ ವ್ಯಕ್ತಿ, ಅಥವಾ ತರಬೇತಿ ಹೊಂದಿದಂತಹ ಒಬ್ಬ ವ್ಯಕ್ತಿ, ಶೋಧಕ, ಅವರು ಆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ಮಾಹಿತಿಯನ್ನು ಸಂಗ್ರಹಿಸಬಹುದು. ಪ್ರಶ್ನಾವಳಿ ಅಥವಾ ಸಂದರ್ಶನ ಪಟ್ಟಿಯನ್ನು ತಯಾರಿಸಬೇಕಾದ್ರೆ ನಾವು ಕೆಳಕಂಡಂಥ ಅಂಶವನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಈ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಪ್ರಶ್ನಾವಳಿಯ ಲಕ್ಷಣಗಳು ಅಂತಲೂ ಏನು ಬೇಕಾದರೂ ಹೇಳ್ಬೋದು. ಒಂದು ಮುಖ್ಯವಾದಂಥ ಪ್ರಶ್ನೆ ಕೂಡ ಅದರ ಮೇಲೆ ಇರುವಂಥದ್ದನ್ನು ನಾವು ಕ್ವಶನ್ ಬ್ಯಾಂಕಲ್ಲಿ ನೋಡಿದ್ದೇವೆ. ಪ್ರಶ್ನಾವಳಿಗಳು ಹೆಚ್ಚು ಉದ್ದವಾಗಿರಬಾರ್ದು, ಎಷ್ಟು ಸಾಧ್ಯವೋ ಅಷ್ಟು ಕನಿಷ್ಠ ಸಂಖ್ಯೆಯಲ್ಲಿ ಇರಬೇಕು. ಯಾಕಂದರೆ ಉದ್ದವಾದಂಥ ಪ್ರಶ್ನಾವಳಿಗಳು ಜನರಿಗೆ ಪೂರ್ಣಗೊಳಿಸಲು, ಅಂದರೆ ಉತ್ತರವನ್ನು ಪೂರ್ಣಗೊಳಿಸಲಿಕ್ಕೆ ಅಡ್ಡಿಪಡಿಸಬಹುದೇನೋ. ಪ್ರಶ್ನಾವಳಿಯ ಸರಣಿ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಚಲಿಸಬೇಕು. ಪ್ರಶ್ನಾವಳಿ ಸಾಮಾನ್ಯ ಪ್ರಶ್ನೆಯಿಂದ ಪ್ರಾರಂಭವಾಗಿ ನಂತರ ಹೆಚ್ಚು ನಿರ್ದಿಷ್ಟ ಪ್ರಶ್ನೆಗಳಿಗೆ ಮುಂದೆ ಸಾಗಬೇಕು. ಇದು ಪ್ರತಿವಾದಿಗೆ ಉತ್ತರಿಸಲಿಕ್ಕೆ ಹಿತವಾಗಿರುತ್ತೆ ಎನ್ನುವಂಥದ್ದು. ಅದಕ್ಕೊಂದು ಉದಾಹರಣೆಯನ್ನು ನೋಡೋದಾದರೆ, ಉದಾಹರಣೆಗಿಂತ ಮೊದಲು, ದ ಮೋಸ್ಟ್ ಕಾಮನ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ survey is questionnaire or interview schedule. The questionnaire is either self-administered by the respondent or administered by the researcher or trained investigator. While preparing the questionnaire or interview schedule, you should keep in mind of following points. The questionnaire should not be too long. The number of questions should be as minimum as possible.
Long questionnaires discourage people from completing them. The series of questionnaire should move from general to specific. The questionnaire should start from general questions and proceed to more specific ones. This helps the respondents feel comfortable. For example, ಒಂದು ಪ್ರಶ್ನೆ ನೋಡು, ವಿದ್ಯುತ್ ಶಕ್ತಿಯ ಬೆಲೆ ಏರಿಕೆ ಸಮ್ಮತವೇ? ಸೊ ಆ ಪ್ರಶ್ನೆ ಅಷ್ಟು ಸಮಂಜಸ ಅಲ್ಲ ಅನಿಸುತ್ತೆ. ವಿದ್ಯುತ್ ಶಕ್ತಿಯ ಬೆಲೆ ಏರಿಕೆ ನ್ಯಾಯವಾದುದೇ ಅನ್ನೋದನ್ನು ನಾವು ಕೇಳಿದರೆ ಹೆಚ್ಚು ಸಮಂಜಸವಾಗಬಹುದು ಅಂತ. ಹಾಗೆ ಬೇಕಾದಷ್ಟು ಉದಾಹರಣೆಗಳನ್ನು ಆ ರೀತಿಯಲ್ಲಿ ಕೊಟ್ಕೊಂಡು ಹೋಗ್ಬೋದು. ನೀವು ಅಂದವಾಗಿ ಕಾಣಲು ನಿಮ್ಮ ಆದಾಯದ ಶೇಕಡ ಎಷ್ಟು ಹಣವನ್ನು ಉಡುಪಿಗಾಗಿ ಖರ್ಚು ಮಾಡುತ್ತೀರಾ? ಅದು ಅಷ್ಟು ಸಮಂಜಸವಾದ ಪ್ರಶ್ನೆ ಅಲ್ಲ. ನಿಮ್ಮ ಆದಾಯದ ಶೇಕಡ ಎಷ್ಟು ಹಣವನ್ನು ಉಡುಪಿಗಾಗಿ ಖರ್ಚು ಮಾಡುತ್ತೀರಾ? ಈ ರೀತಿಯಲ್ಲಿ ಬೇಕಾದರೆ ಕೇಳ್ಬೋದು. ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ಇನ್ಕಮ್ ಡು ಯು ಸ್ಪೆಂಡ್ ಆನ್ ಕ್ಲಾತಿಂಗ್? ಹೀಗೆ ಪ್ರಶ್ನೆಗಳು ಅಸ್ಪಷ್ಟವಾಗಿರಬಾರ್ದು. ಪ್ರತಿವಾದಿಗಳು ಅವುಗಳನ್ನು ಶೀಘ್ರವಾಗಿ, ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಉತ್ತರಿಸುವಂತೆ ಇರಬೇಕಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ನೀವು ಒಂದು ತಿಂಗಳಲ್ಲಿ ಹೆಚ್ಚು ಹಣವನ್ನು ಪುಸ್ತಕಗಳಿಗಾಗಿ ಖರ್ಚು ಮಾಡುತ್ತೀರಾ? ಅದು ಅಷ್ಟು ಸಮಂಜಸವಾಗಿದೆ ಅಂತ ಹೇಳಿ ಅನಿಸೋದಿಲ್ಲ. ಹೇಗೆ ಮಾಡ್ಬೋದು? ಅದನ್ನು ಹೇಗೆ ಕೇಳ್ಬೋದು? ನೀವು ಒಂದು ತಿಂಗಳಲ್ಲಿ ಎಷ್ಟು ಹಣವನ್ನು ಪುಸ್ತಕಗಳಿಗಾಗಿ ಖರ್ಚು ಮಾಡ್ತೀರಾ? ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಕೆಲವಿದೆ. 200ಕ್ಕಿಂತ ಕಡಿಮೆ, 200ರಿಂದ 300ರವರೆಗೆ, 300ರಿಂದ 400 ರೂಪಾಯಿವರೆಗೆ, 400ಕ್ಕಿಂತ ಹೆಚ್ಚು. ಈ ರೀತಿಯಲ್ಲಿ ಕೇಳಿದ್ರೆ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಹೌ ಮಚ್ ಡು ಯು ಸ್ಪೆಂಡ್ ಆನ್ ಬುಕ್ಸ್ ಇನ್ ಎ ಮಂತ್? ಲೆಸ್ ದ್ಯಾನ್ ₹200, ಬಿಟ್ವೀನ್ ₹200 to 300, ಬಿಟ್ವೀನ್ ₹300 to 400, ಮೋರ್ ದ್ಯಾನ್ 400. ಈ ರೀತಿಯಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ. ಮತ್ತೆ ಪ್ರಶ್ನೆಗಳಲ್ಲಿ 2 ನಿಷೇಧಗಳನ್ನು ಬಳಸಬಾರ್ದು. ಹಾಗಲ್ಲವೇ, ಮಾಡುವುದಿಲ್ಲವೇ, ಇವುಗಳಿಂದ ಆರಂಭವಾಗುವಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಕಾರಣ ಇವು ಪೂರ್ವಾಗ್ರಹ ಪ್ರತಿಕ್ರಿಯೆಗಳಿಗೆ ದಾರಿ ಮಾಡಿಕೊಡ್ಬೋದು ಅಂತ ಹೇಳಿ. ಉದಾಹರಣೆಗೆ, ಧೂಮಪಾನವನ್ನು ನಿಷೇಧಿಸಬೇಕೆಂದು ನೀವು ಯೋಚಿಸುವುದಿಲ್ಲವೇ? ಅದು ಅಷ್ಟು ಸಮಂಜಸ ಅಲ್ಲ. ಧೂಮಪಾನವನ್ನು ನಿಷೇಧಿಸಬೇಕೆಂದು ನೀವು ಯೋಚಿಸುವಿರಾ? ಈ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು. ಡೋಂಟ್ ಯು ಥಿಂಕ್ ಸ್ಮೋಕಿಂಗ್ ಶುಡ್ ಬಿ ಪ್ರೊಹಿಬಿಟೆಡ್ ಅನ್ನೋದಕ್ಕಿಂತ ಡು ಯು ಥಿಂಕ್ ಸ್ಮೋಕಿಂಗ್ ಶುಡ್ ಬಿ ಪ್ರೊಹಿಬಿಟೆಡ್, ಇದು ಹೆಚ್ಚು ಸಮಂಜಸವಾಗಿರುತ್ತೆ ಅಂತ. ಪ್ರಶ್ನೆಗಳು ಪ್ರತಿವಾದಿಯು ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಸುಳಿವು ನೀಡುವಂತಹ ಮಾರ್ಗದರ್ಶಕ ರೂಪದಲ್ಲಿ ಇರಬಾರ್ದು. ಉದಾಹರಣೆಗೆ ಒಂದು ಪ್ರಶ್ನೆ ಇದೆ, ಉತ್ತಮ ಗುಣಮಟ್ಟವುಳ್ಳ ಚಹಾದ ಪರಿಮಳವು ನಿಮಗೆ ಹೇಗೆ ಅನಿಸುತ್ತದೆ? ಇದು ಅಷ್ಟು ಸರಿಯಲ್ಲ. ಯಾಕಂದರೆ ಉತ್ತಮ ಗುಣಮಟ್ಟ ಅನ್ನುವಂಥ ಪದ ಅಲ್ಲಿ ಬರಲೇಬಾರ್ದಿತ್ತು. ಉತ್ತಮ ಪ್ರಶ್ನೆ ಕೇಳೋದಾದರೆ ಅಥವಾ ಸಮಂಜಸವಾಗಿ ಕೇಳೋದಾದರೆ, ಈ ಚಹಾದ ಪರಿಮಳವು ನಿಮಗೆ ಹೇಗೆ ಅನಿಸ್ತದೆ? ಹೌ ಡು ಯು ಲೈಕ್ ದ ಫ್ಲೇವರ್ ಆಫ್ ದಿಸ್ ಹೈ ಕ್ವಾಲಿಟಿ ಟೀ? ಅದರ ಬದಲಿಗೆ ಹೌ ಡು ಯು ಲೈಕ್ ದ ಫ್ಲೇವರ್ ಆಫ್ ದಿಸ್ ಟೀ ಅನ್ನೋದು ಹೆಚ್ಚು ಸೂಕ್ತ. ಪ್ರಶ್ನೆಗಳು ಪರ್ಯಾಯ ಉತ್ತರಗಳನ್ನು ಸೂಚಿಸಬಾರ್ದು. ಉದಾಹರಣೆಗೆ, ವಿದ್ಯಾಭ್ಯಾಸದ ನಂತರ ನೀವು ನೌಕರಿ ಮಾಡುವಿರಾ ಅಥವಾ ಗೃಹಿಣಿಯಾಗಲು ಇಚ್ಛಿಸುವಿರಾ? ಇದಕ್ಕೆ ಬದಲಾಗಿ ಸಾಧ್ಯವಾದರೆ ನೀವು ನೌಕರಿ ಮಾಡಲು ಇಚ್ಛಿಸುವಿರಾ ಅಷ್ಟು ಕೇಳಿದರೆ ಸಾಕಾಗುತ್ತೆ. ವುಡ್ ಯು ಲೈಕ್ ಟು ಡೂ ಎ ಜಾಬ್ ಆಫ್ಟರ್ ಕಾಲೇಜ್ ಆರ್ ಬಿ ಎ ಹೌಸ್ ವೈಫ್? ಅದರ ಬದಲಿಗೆ ವುಡ್ ಯು ಲೈಕ್ ಟು ಡೂ ಎ ಜಾಬ್ ಇಫ್ ಪಾಸಿಬಲ್ ಅಂತ ಕೇಳಿದರೆ ಹೆಚ್ಚು ಸಮಂಜಸ ಅಂತ ಹೇಳಿ ಅನಿಸುತ್ತೆ. ಈ ಪ್ರಶ್ನಾವಳಿಗಳಲ್ಲಿ ಇನ್ನೊಂದು 2 ತರಹದ ಪ್ರಶ್ನೆಗಳನ್ನು ನೋಡ್ತೀವಿ. ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಮತ್ತು ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ. ರಚನಾತ್ಮಕ ಮತ್ತು ರಚನಾತ್ಮಕವಲ್ಲದ ಪ್ರಶ್ನೆಗಳು ಅಂತ ಹೇಳಿ. ಮುಚ್ಚಿದ ಎಲ್ಲೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದ್ವಿಮಾರ್ಗದ ಪ್ರಶ್ನೆಗಳು ಅಥವಾ ಬಹು ಆಯ್ಕೆ ಪ್ರಶ್ನೆಗಳು ಆಗಿರ್ತವೆ. ಪ್ರಶ್ನೆಗಳಲ್ಲಿ ಹೌದು ಅಥವಾ ಇಲ್ಲ ಎಂಬ 2 ಸಾಧ್ಯ ಉತ್ತರಗಳನ್ನು ಮಾತ್ರ ಇದ್ದರೆ ಅದನ್ನು ದ್ವಿಮಾರ್ಗ ಪ್ರಶ್ನೆಗಳು ಅಂತ ಕರೀತೇವೆ. ಉತ್ತರಗಳ ಆಯ್ಕೆ ಸಾಧ್ಯತೆ 2ಕ್ಕಿಂತ ಹೆಚ್ಚಾಗಿದ್ದರೆ ಬಹು ಆಯ್ಕೆಯ ಪ್ರಶ್ನೆಗಳು ಹೆಚ್ಚು ಸೂಕ್ತವಾಗ್ತವೆ. ಸೊ ಆ 2 ಉತ್ತರಗಳು ಬೇಕು ಅಂತಾದರೆ ದ್ವಿಮಾರ್ಗ ಪ್ರಶ್ನೆ ಕೇಳಬಹುದು. ಇನ್ನೂ ಹೆಚ್ಚು ಆಯ್ಕೆಗಳಿದ್ದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ,
ನಿಮ್ಮ ಜಮೀನನ್ನು ಏಕೆ ಮಾರಾಟ ಮಾಡಿದಿರಿ? ಒಂದು 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸಾಲವನ್ನು ಹಿಂತಿರುಗಿಸಲು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸು ಒದಗಿಸಲು, ಪರ್ಯಾಯ ಆಸ್ತಿಯಲ್ಲಿ ಹೂಡಿಕೆ ಮಾಡಲು, ಈ ಥರ. ಸೊ ಯಾವುದು ಅನ್ನೋದನ್ನು ಉತ್ತರ ಕೊಡಬೇಕಾದವರು ನಿರ್ಧಾರ ಮಾಡ್ತಾರೆ. The questionnaire may consist of closed-ended questions and open-ended questions. Closed-ended or structured questions can either be a two-way question or a multiple choice question. When there are only 2 possible answers, yes or no, it is called two-way question. When there is a possibility of more than 2 options of answer, multiple choice questions are more appropriate. For example, why did you sell your land? 4 options are there: to pay off the debt, to finance children's education, to invest in another property, 4th one, any other. ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಬಳಸಲಿಕ್ಕೆ, ಲೆಕ್ಕಾಚಾರ ಮಾಡಲಿಕ್ಕೆ, ಕ್ರೋಢೀಕರಿಸಿ ವಿಶ್ಲೇಷಿಸಲಿಕ್ಕೆ ಸುಲಭವಾಗ್ತವೆ. ಕಾರಣ ಎಲ್ಲ ಪ್ರತಿವಾದಿಗಳು ಕೊಟ್ಟಿರುವಂತಹ ಆಯ್ಕೆಯಲ್ಲೇ ಅವರು ಉತ್ತರವನ್ನು ಕೊಟ್ಟಿರ್ತಾರೆ. ಬಹು ಆಯ್ಕೆ ಉತ್ತರಗಳು ಸ್ಪಷ್ಟವಾಗಿದ್ದು ಎರಡೂ ಬದಿಯ ಸಮಸ್ಯೆಗಳನ್ನು ಸೂಚಿಸುವಂತೆ ಇರಬೇಕಾಗತ್ತೆ. ಆದ್ದರಿಂದ ಇವುಗಳನ್ನು ಬರೆಯೋದು ಸ್ವಲ್ಪ ಕಷ್ಟ. ಕೊಟ್ಟಿರುವ ಬಹು ಆಯ್ಕೆಯ ಉತ್ತರಗಳಲ್ಲಿ ವ್ಯಕ್ತಿ ಸರಿಯಾದ ಉತ್ತರ ಇಲ್ಲದೇ ಇರುವ ಸಾಧ್ಯತೆಗಳು ಇರಬಹುದು. ಶೋಧಕ ಊಹಿಸಲಾರದಂತಹ ಉತ್ತರಗಳನ್ನು ಪ್ರತಿವಾದಿಯೇ ಬರೆಯಬಹುದು. ಹಾಗಾಗಿ ಇವುಗಳಿಗೆ ಇತರೆ ಎಂಬ ಒಂದು ಆಯ್ಕೆಯನ್ನು ಕೂಡ ಅಲ್ಲಿ ನೀಡಲಾಗಿರುತ್ತೆ. ಹಾಗಾಗಿ ಇಲ್ಲಿ ಮಿತಿ ಏನು ಅಂತ ಹೇಳಿದ್ರೆ, ಅದು ಪರ್ಯಾಯ ಉತ್ತರಗಳನ್ನು ನೀಡೋದ್ರ ಮೂಲಕ ಪ್ರತಿವಾದಿಯ ಉತ್ತರಗಳನ್ನು ನಿರ್ಬಂಧಿಸ್ತದೆ ಅಂತ. ಇಲ್ಲಿ 4 ಉತ್ತರಗಳನ್ನು ಕೊಡೋದ್ರಿಂದ ಉತ್ತರ ಕೊಡುವಂಥವನನ್ನು ನಿರ್ಬಂಧಕ್ಕೆ ಒಳಪಡಿಸಿದ ಹಾಗೆ ಆಗಿತ್ತೆ ಅನ್ನುವಂಥದ್ದನ್ನು, ಅದೊಂದು ಪ್ರಮುಖವಾದಂತಹ ದೋಷ. Closed-ended questions are easy to use, score and code for analysis because all the respondents respond from the given options, but they are difficult to write as the alternatives should be clearly written to represent both sides of the issue. There is also a possibility that the individual's true response is not present among the options given. For this, the choice of any other is provided, where the respondent can write a response which was not anticipated by the researcher. Moreover, another limitation of multiple choice question is that they tend to restrict the answer by providing alternatives. ತೆರೆದ ಎಲೆಯ ಪ್ರಶ್ನೆಗಳು ಇವು ಹೆಚ್ಚು ವೈಯಕ್ತಿಕ ಪ್ರತಿಕ್ರಿಯೆಗಳಿಗೆ ಅವಕಾಶವನ್ನು ನೀಡ್ತವೆ. ಈ ಪ್ರತಿಕ್ರಿಯೆಗಳು ಹೆಚ್ಚು ವಿಭಿನ್ನವಾಗಿರ್ತವೆ. ಇವುಗಳನ್ನು ಅರ್ಥೈಸೋದು ಮತ್ತು ಎಣಿಕೆ ಮಾಡೋದು ಸ್ವಲ್ಪ ಕಷ್ಟ. ಉದಾಹರಣೆಗೆ, ಜಾಗತೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡಬಹುದು. ಓಪನ್ ಎಂಡೆಡ್ ಕ್ವಶನ್ಸ್ ಅಲೋ ಫಾರ್ more individualized responses, but they are difficult to interpret and hard to score since there are a lot of variations in the responses. For example, what is your view about globalization? They may give different answers. So ಇಲ್ಲಿಗೆ 2ನೇ ಅಧ್ಯಾಯದಲ್ಲಿ 1.1, 1.2, 1.3 ಅಲ್ಲಿ ಸ್ವಲ್ಪ ಭಾಗವನ್ನು ನೋಡಿದ್ದೀವಿ. ನಮಸ್ಕಾರ.